ಈಗ ತಗೊಂಡ್ಮೇಲೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನಮ್ಮ ಜೊತೆಲಿ ಒಂದು 3 minutes ಶೇರ್ ಮಾಡ್ಕೋಬೋದಾ? ಶೂರ್, ಟ್ರೈ ಥ್ಯಾಂಕ್ ಯು ಮಾಡ್ತೀನಿ. ಸೊ ಮಚ್. ಪ್ಲೀಸ್. ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿಗೆ. ಫಸ್ಟ್ ಆಫ್ ಆಲ್ ನಮ್ಮ ರಮಾತ್ಮನಿ ಲೇಟಾಗಿ ಬಂದಿದ್ದಕ್ಕೋಸ್ಕರ. ಆ್ಯಂಡ್ ನನ್ನ ಹೆಸರು ಲಾಯ್ಡ್. ಸೊ ಬೇಸಿಕ್ಲಿ ನಾನು ಇಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಬ್ಯಾಂಗ್ಳೂರಲ್ಲಿ, ಒನ್ ಆಫ್ ದ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ CBRE ಅಂತ. ಅಲ್ಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ 2 years ಬ್ಯಾಕ್ ನಾನು ಬೇಸಿಕ್ಲಿ ನನಗೆ ಒಂಥರ ಕೋಲ್ಡ್ ಜಾಸ್ತಿ ಬರ್ತಾಯಿತ್ತು. ಸೊ ಜಸ್ಟ್ ನಾರ್ಮಲ್ ಚೆಕಪ್ಗೋಸ್ಕರ ನಾನು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಹೋಗುವಾಗ ನಾನು ಎಂಡೋಸ್ಕೋಪಿ ಮಾಡುವಾಗ ಡಾಕ್ಟರ್ಗೆ ಏನೋ ಡೌಟ್ ಆಗಿ ನನಗೆ ಓಕೆ ಲೆಟ್ಸ್ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ರು. ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅವಾಗ ನನಗೆ ಗೊತ್ತಾಗಿತ್ತು ನನಗೆ ಥೈರಾಯ್ಡ್ ಕ್ಯಾನ್ಸರ್ ಆಗಿದೆ ಅಂತ. ಸೊ ಥೈರಾಯ್ಡ್ ಕ್ಯಾನ್ಸರ್ ಆಗಿದ ಮೇಲೆ ಡಾಕ್ಟರ್ ಏನಂದರು ದಟ್ ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಏನಂದರೆ ನಿಮಗೆ ಓರಲ್ ಕೀಮೋ ಅಂದರೆ ಟ್ಯಾಬ್ಲೆಟ್ಸಲ್ಲಿ ನಾವು ವಿಲ್ ಟ್ರೈ ದಟ್ ಅಂದರು. ಸೊ ಅದನ್ನು ಟ್ರೈ ಮಾಡುವಾಗ ಫಸ್ಟು 4-5 months ಚೆನ್ನಾಗಿ ರಿಸಲ್ಟ್ಸ್ ಬಂತು. ನಮ್ಮದು ಕ್ಯಾಲ್ಸಿಟೋನ್ ಇದು ಕೌಂಟ್ ಬಂದ್ಬಿಟ್ಟು ಫಸ್ಟ್ ತೊಗೊಳ್ಳುವಾಗ 14,500 ಏನೋ ಇತ್ತು. ಸೊ 6 months ಆಗಿದ್ಮೇಲೆ ತೊಗೊಳ್ಳುವಾಗ ಇಟ್ ಹ್ಯಾಡ್ ಆಲ್ಮೋಸ್ಟ್ ಕಮ್ ಟು 4,500 ಬಂತು. ಸೊ ಡಾಕ್ಟರ್ಗೂ ತುಂಬ ಸಂತೋಷ ಆಯಿತು, ಓಕೆ ಏನೋ ವರ್ಕ್ ಆಗ್ತಾಯಿದೆ ಅಂದ್ಬಿಟ್ಟು. ಆಫ್ಟರ್ 6-7 months ಆಗಿದ್ಮೇಲೆ ನನಗೆ ಕಾಲ ಮೇಲೆ ತುಂಬ ಏನಂತ ಅಲ್ಸರ್ಸ್ ಥರ ಆಗ್ಬಿಡ್ತು. ಅಲ್ಸರ್ ಅಂದರೆ ಫುಲ್ಲು ಎಲ್ಲ ಬ್ಲೀಡಿಂಗ್, 2 ಕಾಲಲ್ಲೂ ಬ್ಲೀಡಿಂಗ್ ಆಗೋದು ಸ್ಟಾರ್ಟ್ ಆಯಿತು. ಇಲ್ಲಿಂದ ಕೆಳವರೆಗೂ ನನಗೆ ನಡೆಯೋ ಆಗಿಲ್ಲ, ಆ ಥರ ಒಂದು ಸಿಚುವೇಶನ್ ಬಂದ್ಬಿಡ್ತು. ಆಮೇಲೆ ಡಾಕ್ಟ್ರು ಆಶ್ಚರ್ಯ ಆಯಿತು. ಆವಾಗ ಡಾಕ್ಟ್ರ್ ಏನಂದರು, ಕೀಮೋ ಅಂದರೆ ಒಂದಲ್ಲಿ ಅದಕ್ಕೆ ಗುಡ್ ಸೆಲ್ಸು ಮತ್ತು ಬ್ಯಾಡ್ ಸೆಲ್ಸ್ ಏನಂತ ಗೊತ್ತಿಲ್ಲ, ಅದು ಎರಡೂ ಡಿಸ್ಟ್ರಾಯ್ ಮಾಡ್ಕೊಂಡು ಹೋಗುತ್ತೆ. ಸೊ ನಿಮಗೆ ಮೇ ಬಿ ಯುವರ್ ಲೆಗ್ ಪಾರ್ಟ್ ಆಫ್ ಇಟ್ ಇಸ್ ವೀಕ್. ಸೊ ಅದಕ್ಕೋಸ್ಕರ ನಿಮಗೆ ಇದು ತುಂಬ ಇದಾಗಿದೆ ಅಂತ. ಆಲ್ಮೋಸ್ಟ್ 1 ವರ್ಷ ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು. ಈವನ್ ಫ್ರಮ್ ನಾನು ಡರ್ಮಟಾಲಜಿಸ್ಟ್ಗೆ ಹೋಗಿದ್ದೆ, ತುಂಬ ಟ್ರೀಟ್ಮೆಂಟ್ ತೊಗೊಂಡೆ, ಬಟ್ ನನ್ನ ಕಾಲು ವಾಸಿ ಆಗ್ತಾಯಿರಲಿಲ್ಲ. ಸೊ ಡಾಕ್ಟರ್ ಏನಂದ್ರು ಕೀಮೋನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಆಮೇಲೆ ಕಾಲಿಗೆ ಟ್ರೈ ಮಾಡಿದ್ರು, ಒಂಚೂರು ಆಗಿಲ್ಲ. ಅವಾಗ ನಮ್ಮ ಫ್ರೆಂಡ್ ಸುರೇಶ್ ಅಂತ ಇದ್ದಾರೆ ಇಲ್ಲಿ. ಸೊ ಅವ್ರು ನಾನು ನೋಡೋಕ್ಕೆ ಬರುವಾಗ ಅವಾಗ ಅವ್ರು ಬಂದ್ಬಿಟ್ಟು ನನಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದರು. ಸೊ ನಮ್ಮದೊಂದು ಫ್ರೆಂಡ್ಶಿಪ್ ಇದೆ, ನಮ್ಮದು ಒಂದು ಸರ್ಕಲ್, ಒಂದು 7 ಫ್ರೆಂಡ್ಸ್ ಇದ್ದಾರೆ. ಸೊ ಇವ್ರು ಸುರೇಶ್ ಹೇಳಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು, ಅವರೆಲ್ಲ ಸೇರಿ ಒಂದು VR ಪ್ರಾಡಕ್ಟ್ ಒಂದು ಫುಲ್ ಬಾಕ್ಸ್ ತೊಗೊಂಡು ನನಗೆ ಗಿಫ್ಟ್ ಮಾಡಿದ್ರು. ಸೊ ತೊಗೊಂಬಂದು ಗಿಫ್ಟ್ ಮಾಡುವಾಗ ಸೊ ಐ ಸೆಡ್ ಓಕೆ ತೊಗೊಂಬಂದು ಗಿಫ್ಟ್ ಕೊಟ್ಟವಲ್ಲ, ಲೆಟ್ ಮಿ ಟ್ರೈ ಇಟ್ ಅಂದ್ಬಿಟ್ಟು ಟ್ರೈ ಮಾಡಿ ಒಂದು ಲೆಟ್ಸ್ ಸೇ ಅಬೌಟ್ 15-20 ಡೇಸಲ್ಲಿ ಐ ಕುಡ್ ಸಿ ಸಮ್ ಚೆನ್ನಾಗಿ ಗುಣ ಆಗೋದು ಸ್ಟಾರ್ಟ್ ಆಯಿತು. ನನ್ನ ಕಾಲ ಮೇಲೆ ಸ್ವಲ್ಪ ಡ್ರೈನೆಸ್ ಆಗೋದು ಸ್ಟಾರ್ಟ್ ಆಯಿತು, ವೂಂಡ್ಸ್ ಎಲ್ಲ. ಆಮೇಲೆ ನನಗೆ ಆಶ್ಚರ್ಯ ಆಯಿತು, ಓಕೆ ಲೆಟ್ಸ್ ಕಂಟಿನ್ಯೂ ಮಾಡಿದೆ. ಆಲ್ಮೋಸ್ಟ್ ಅಬೌಟ್ 45 ಡೇಸ್ ಆದಮೇಲೆ ನೋಡಿದ್ರೆ ನನ್ನ ಕಾಲು ಫುಲ್ಲು ವಾಸಿ ಆಗ್ಬಿಡ್ತು. ನಾನು ಮುಂಚೆ ಬಂದ್ಬಿಟ್ಟು ನಾನು ಯಾವತ್ತೂ ಲೈಫಲ್ಲಿ ನಾನು ಲುಂಗಿ ಹಾಕಿರಲಿಲ್ಲ, ಬಟ್ ಈ ಗುಣ ಈ ಊಟ ಬಂದಿದ್ಮೇಲೆ ನಾನು ಲುಂಗಿನೇ ಆಗ್ತಾಯಿದ್ದೆ. ಅದು ಬಿಟ್ಟು ಮನೆ ಆಚೆಂದು ಬರ್ತಾಯಿರಲಿಲ್ಲ, ಬಿಕಾಸ್ ಓನ್ಲಿ ಲುಂಗಿ ಹಾಕ್ಕೊಂಡೇ ಇರಿದೆ. ಬಟ್ ಇವಾಗ ನೋಡಿದ್ರೆ ಐ ಆಮ್ ಏಬಲ್ ಟು ಪುಟ್ ಮೈ ಶೂಸ್ ಆ್ಯಂಡ್ ಎಲ್ಲ ವಾಸಿ ಆಯಿತು. ದೆನ್ ನೋಡ್ಬೋದು ಇಟ್ ಈಸ್ 100%. ಬೇಕಾದ್ರೆ ನಾನು ನಿಮಗೆ ಇದಾದ್ಮೇಲೆ ನಿಮಗೆ ಫೋಟೋಸ್ ತೋರಿಸ್ತೀನಿ ನನ್ನ ಕಾಲದು ಹೆಂಗಿತ್ತಂತ. ಸೊ ಇಟ್ ವಿಲ್ ಬಿ ದೆನ್ ನಿಮಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದೆಲ್ಲ ಆಯಿತು. ನಿಮ್ಮ ಡಾಕ್ಟರ್ ಹೋಗಿ ನಾನು ಮೀಟ್ ಮಾಡುವಾಗ ನಾನು ಡಾಕ್ಟರ್ಗೆ ಹೇಳಿದೆ, ನೋಡಿ ಡಾಕ್ಟರ್ ಈ ಥರ ನಾನು ತೊಗೊಂತಾರೆ. ಡಾಕ್ಟರ್ ಏನಾದ್ರು ಐ ವಿಲ್ ನಾಟ್ ಡಿಸ್ಕರೇಜ್ ಯು, ಲೆಟ್ಸ್ ಟ್ರೈ ಫಾರ್ 1 more month ಟ್ರೈ ಮಾಡೋಣ. ಇದೇ ಟ್ಯಾಬ್ಲೆಟ್ ನೀವು ಕಂಟಿನ್ಯೂ ಮಾಡಿರಿ, ನಾವು ಅದನ್ನೇ ನಾವು ಟೆಸ್ಟ್ ಮಾಡೋಣ ಅಂತ. ನಾವು ಟೆಸ್ಟ್ ಮಾಡುವಾಗ ಅವಾಗ ನೋಡ್ತಾ ಇದ್ದೀವಿ ನಂದು ವಿಚ್ ಹ್ಯಾಡ್ ಗನ್ ಅಪ್ ಫ್ರಮ್ 4,000 to 15,000. ಅವಾಗ ನೋಡಿ ರಿಸಲ್ಟು ಇನ್ 1.5 monthಲ್ಲಿ ಇಟ್ ಹ್ಯಾಡ್ ಕಮ್ ಬ್ಯಾಕ್ ಟು 10,000 ವಿತೌಟ್ ಕೀಮೋ. ಓನ್ಲಿ VR4 ತೊಗೊತಾ ಇದೆ, ಬೇರೆ ಯಾವ ಟ್ಯಾಬ್ಲೆಟ್ ಇಲ್ಲ, ಓನ್ಲಿ VR4, 8 ಟ್ಯಾಬ್ಲೆಟ್ಸ್ ಪರ್ ಡೇ, 4 in the morning, 4 in the evening. ಅದಾಗಿದ ಮೇಲೆ ನೆಕ್ಸ್ಟು ಆಫ್ಟರ್ 1 month ಆಗಿರ್ತೀಗ ಹೋಗ್ಬಿಟ್ಟು ನಾನು ಚೆಕ್ ಮಾಡುವಾಗ ಇಟ್ ಹ್ಯಾಡ್ ಕಮ್ ಡೌನ್ ಟು 6,500. ನನ್ನ ಹತ್ರ ಆ ಪ್ರೂಫು ಇದೆ, ನಿಮ್ಮ ಹತ್ರ ಬೇಕಾದ್ರೆ ಅದನ್ನು ತೋರಿಸ್ತೀವಿ. ಆ್ಯಂಡ್ ನಾವು ಡಾಕ್ಟರ್ ಏನಂದರೆ ಇದು ಪ್ಲೀಸ್ ಕಂಟಿನ್ಯೂ ಮಾಡಿರಿ. ಮೊನ್ನೆನೂ ಹೋಗ್ಬಿಟ್ಟು ನಾನು ಚೆಕ್ ಮಾಡುವಾಗ ಡಾಕ್ಟರ್ ಏನಂದರು, ಇಟ್ ಇಸ್ ಕಮ್ ಡೌನ್, ಇಟ್ ಇಸ್ ಬೆಟರ್, ಲೆಟ್ಸ್ ಡೂ ಅ PET ಸ್ಕ್ಯಾನ್ ಟು ಸಿ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್. ಮತ್ತು ಡಾಕ್ಟರೇ ಸ್ಟಾರ್ಟ್
ಕೇಳೋಕ್ಕೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲಿಂದ ಬಂತು ಈ ಪ್ರಾಡಕ್ಟು, ವಾಟ್ ಈಸ್ ದಿಸ್ ಪ್ರಾಡಕ್ಟ್, ಇಟ್ ಇಸ್ ಬ್ರಿಂಗ್ ಸೊ ಮಚ್ ಆಫ್ ಗುಡ್ನೆಸ್ ಟು ಯು. ಮೇ ಬಿ ನಾವು ಇನ್ನು ಟ್ರೈ ಮಾಡ್ಬೋದು, ನಮ್ಮ ಬೇರೆ ಯಾವ್ದಾದ್ರು ಪೇಷಂಟ್ಸ್ಗೆ ಯಾವ್ದಾದ್ರು ಕಷ್ಟ ಆಗ್ತಾ ಇದೆ ಆ ಪೇಷಂಟ್ಸ್ಗೆ ಟ್ರೈ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ವಿಶ್ ಯು ಆಲ್ ದ ಬೆಸ್ಟ್.